ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆ ಸೃಷ್ಟಿ ಮಾಡಿರುವಂತಹ ಅನಾಹುತಗಳ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ರಾಯಚೂರು ಜಿಲ್ಲೆಗೆ ಹೋಗೋಣ. ರಾಯಚೂರಿನಲ್ಲಿ 4 ಅಂತಸ್ತಿನ ಕಟ್ಟಡ ವಾಲಿದೆ. ನೆಲಸಮಕ್ಕೆ ವಾಲ್ ಬಿಟ್ಟಿದೆ. ಈಗ ಆ ಕಟ್ಟಡ ವಾಲಿರೋದ್ರಿಂದಾಗಿ ಅದನ್ನ ಸರಿ ಮಾಡೋದಕ್ಕೇನಾದರೂ ಆಗುತ್ತಾ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಬಿಲ್ಡಿಂಗ್ನ ಮಾಲೀಕ 10 ವರ್ಷದ ಹಿಂದೆ ಈ ಕಟ್ಟಡವನ್ನು ನಿರ್ಮಿಸಿದ್ದು. ಈಗ ಮಳೆ ಕಂಟಕದಿಂದಾಗಿ ಈ ಸಮಸ್ಯೆ ಆಗಿದೆ. ಬಹುಮಹಡಿ ಕಟ್ಟಡದಿಂದ ನಿವಾಸಿಗಳನ್ನು ಸದ್ಯ ಸ್ಥಳಾಂತರ ಮಾಡಲಾಗಿದೆ, ಬೇರೆ ಕಡೆ ಕಳಿಸಿದ್ದಾರೆ ಈಗ. ಆದರೆ ಆ ಬಿಲ್ಡಿಂಗ್ ವಾಲ್ ಇದೆಯಲ್ಲ, ಅದನ್ನು ಏನಾದರೂ ಸರಿ ಮಾಡೋಕ್ಕಾಗುತ್ತಾ ಅಂತ ಇಂಜಿನಿಯರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಲಾಗ್ತಾ ಇದೆ. ಏನು ಮಾಡಬಹುದು ಅಂತ. ಪಕ್ಕದಲ್ಲಿ ಮತ್ತೊಂದು ಕಟ್ಟಡ ಬೇರೆ ಇರೋದೆ, ಆ ಪಕ್ಕದಲ್ಲಿ ಮತ್ತೊಂದು ಕಟ್ಟಡ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸಪೋರ್ಟ್ ಕೊಟ್ಟಂತೆ ಚೂರು ಟಚ್ ಆದಂಗಿದೆ. 4 ಫ್ಲೋರ್ನ ಬಿಲ್ಡಿಂಗ್ ಅದು. ಇದು ನಿನ್ನೆ ಗೊತ್ತಾಗ್ಯದ. ಬಿಲ್ಡಿಂಗ್ ಕಟ್ಟಿ 10 ವರ್ಷ ಆಗ್ಯದ. 10 ವರ್ಷದಾಗ ಏನಾಗಿಲ್ಲ. ಈಗ ಇದು ನಾಲಿ ನೀರು ಹೋಗಿ, ಗಟರ್ ನೀರು ಹೋಗಿ, ಮತ್ತು ಹಿಂದಿನ ಬರೋದು ಸ್ವಲ್ಪ ಬೇರೆಯವ್ರದ್ದು ಸ್ವಲ್ಪ ನೀರು ಬರ್ತದೆ, ಡೈಲಿ ಯೂಸಿಂದ ನೀರು ಹೋಗಿ ಅದು ಏನಾಗ್ಯದ, ಈ ಥರ ವರ್ಟಿಕಲ್ ಸೆಟಲ್ಮೆಂಟ್ ಆಗ್ಯದ. ಹಾಂ, ಹೆಗ್ಗಣದ ಬಗ್ಗೆ ಏನದ, ಅದು ದೊಡ್ಡ ಇಲಿ ಏನು ಮಾಡ್ತಾವ, ಅಲ್ಲಿ ಹೋಲ್ ಮಾಡಿ ತಿರುಗಾಡ್ತಾವ ಅಂತ ಎಲ್ಲರ ಮನೆಯಾಗ. ಅದು ಏನಾಗ್ಯದ ಏನಿಲ್ಲ ಅದು ದೇವ್ರಿಗೆ. ಹಾಂ, ಮುನ್ಸಿಪಾಲ್ಟಿದವ್ರಿಗೆ ಹೇಳಿದ್ವಿ. ಮುನ್ಸಿಪಾಲ್ಟಿದವರು, ಮೇಯರ್ ಮತ್ತು ಕೌನ್ಸಿಲರ್ ಎಲ್ಲರೂ ಬಂದು ಮುಂಜಾನೆ ವಿಸಿಟ್ ಮಾಡಿ ನೋಡಿ ಹೋಗ್ಯಾರ ಅವ್ರು. ಈಗ ನೋಡಿ, 10 ವರ್ಷ ಆಗಿತ್ತು ಈ ಬಿಲ್ಡಿಂಗ್ ಕಟ್ಟು. ಈಗ ವಾಲ್ ಬಿಟ್ಟಿದೆ, ಸಮಸ್ಯೆ ಆಗಿದೆ. ಈಗ ಅದನ್ನು ಸರಿ ಮಾಡೋದಕ್ಕಂತೂ ಸಾಧ್ಯ ಇಲ್ಲ, ನೆಲಸಮ ಮಾಡಬೇಕಾಗತ್ತೆ. ಸೊ ನೆಲಸಮ ಮಾಡೋದಕ್ಕೇನೋ ಡಿಸೈಡ್ ಮಾಡಿದಾರಂತೆ. ಈ ಪರಿಸ್ಥಿತಿಯ ಕುರಿತು ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ರಾಯಚೂರು ನಗರದಲ್ಲಿ ಕಳೆದ 2-3 ದಿನಗಳಿಂದ ಸುರಿದಂತಹ ಒಂದು ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತಗಳಾಗಿದೆ. ಅದೇ ರೀತಿ ರಾಯಚೂರು ನಗರದಲ್ಲೂ ಕೂಡ ಒಂದು ಕಟ್ಟಡ, ಏನು ಮೋತಿ ಮಸ್ಜಿದ್ ಅಂತ ಕರಿತೀವಿ, ಆ ಒಂದು ಕಟ್ಟಡ, ಆ ಒಂದು ಬಡಾವಣೆಯಲ್ಲಿರ್ತಕ್ಕಂಥ ಒಂದು ಕಟ್ಟಡ ಬದಿಗೆ ವಾಲಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿಲ್ಲ. ಸದ್ಯ ನಾನು ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದು, ನೀವು ನೋಡಬಹುದು ಇಲ್ಲಿ ಒಂದು ಕಟ್ಟಡ ಇರುವಂತಹದ್ದು. ಈ ಒಂದು ಕಟ್ಟಡ ಏನಾಗಿದೆ ಅಂತಂದರೆ ಬಲಕ್ಕೆ ವಾಲಿರುವಂತಹದ್ದು, ಅಂದರೆ ಸತತವಾಗಿ ಮಳೆ ಬರ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಕಟ್ಟಡ ಏನು ಬದಿಗೆ ವಾಲಿರುವಂತಹದ್ದು. ಇದು 3 ಅಂತಸ್ತಿನ ಕಟ್ಟಡ ಆಗಿರುವಂತಹದ್ದು. ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯದಲ್ಲಿ. ಪಕ್ಕದಲ್ಲಿ ಇನ್ನೂ ಒಂದು ದೊಡ್ಡ ಕಟ್ಟಡ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ಒಂದು ಅನಾಹುತ ತಪ್ಪಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದರೆ ವಾಲಿರುವಂತಹ ಒಂದು ಕಟ್ಟಡ ಪಕ್ಕದ ಒಂದು ಕಟ್ಟಡ ಇರೋದ್ರಿಂದನೇ ಆ ಒಂದು ಕಟ್ಟಡದಿಂದ ಇದು ಇಷ್ಟು ನಿಂತಿದೆ. ಇಲ್ಲದೆ ಹೋದರೆ ನೇರವಾಗಿ ಇಲ್ಲಿ ಒಂದು ಸಂಭವಿಸಬೇಕಾದಂಥ ಅನಾಹುತ ಕೂಡ ಆಗ್ತಾ ಇತ್ತು. ಯಾಕಂತಂದರೆ ಈ ಒಂದು ಕಟ್ಟಡದಲ್ಲಿ 3 ಕುಟುಂಬಗಳು ವಾಸ ಮಾಡ್ತಿದ್ವು. ಇಲ್ಲಿ 3 ಮನೆಗಳಿರ್ತಕ್ಕಂಥದ್ದು, 3 ಕುಟುಂಬಗಳು ವಾಸ ಮಾಡ್ತಾ ಇದ್ವು. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಆದರೆ ಹಿಂದುಗಡೆ ಕೂಡ 1-2 ಮನೆಗಳು ಇರುವಂತಹದ್ದು ನೀವು ನೋಡ್ಬೋದು ದೃಶ್ಯದಲ್ಲಿ. ಈ ಒಂದು ಕಟ್ಟಡದ ಹಿಂಭಾಗದಲ್ಲಿ ಕೂಡ ಮನೆಗಳು ಇರುವಂತಹದ್ದು. ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಏನು ಕಟ್ಟಡ ವಾಲಿದ್ರೆ ಬೀಳುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಇಲ್ಲಿ ಆ ಒಂದು ಅನಾಹುತ ತಪ್ಪಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೆಳಗಡೆ ನೋಡ್ಬೋದು, ಈಗಾಗಲೇ ಆ ಒಂದು ಕಟ್ಟಡ ಬೀಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಲಿವರ್ಗಳನ್ನು ಹಾಕಿ ತಡೆದಿದ್ದಾರೆ. ಈಗಾಗಲೇ ಮೇಲ್ಗಡೆ ಕೂಡ ಒಂದು ಡೆಮಾಲಿಷ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಕಟ್ಟಡ ಇರ್ತಕ್ಕಂಥ ಎಲ್ಲರನ್ನೂ ಖಾಲಿ ಮಾಡಿಸೋ ಮುಖಾಂತರ ಈಗ ಡೆಮಾಲಿಷ್ ಕೆಲಸವನ್ನು ಆರಂಭ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸುಮಾರು 2-3 ಕುಟುಂಬಗಳು ಇಲ್ಲಿ ಇದ್ದು ವಾಸ ಮಾಡ್ತಾ ಇದ್ವು. ಅದೆಲ್ಲ ಕೂಡ ಈಗ ಯಾವುದೇ ಅನಾಹುತ ಆಗದೆ ಒಂದು ದೊಡ್ಡ ಘಟನೆ ತಪ್ಪಿದಂತಾಗಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ಒಂದು ಕಟ್ಟಡಗಳೇನಿದ್ದಾವೆ ರಾಯಚೂರು ನಗರದಲ್ಲಿ, ಈಗಾಗಲೇ ಇಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ಬಂದು ನೋಡ್ಕೊಂಡು ಹೋಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇಂತಹ ಕಟ್ಟಡಗಳು ಯಾವಿದಾವೆ ಅವುಗಳನ್ನು ಗುರುತಿಸೋದ್ರ ಮುಖಾಂತರ ಅವರಿಗೆ ಮುನ್ನೆಚ್ಚರಿಕೆಯನ್ನು ಕೊಡುವಂತಹ ಕೆಲಸ ಈಗ ಮಹಾನಗರ ಪಾಲಿಕೆ ಮಾಡಬೇಕಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲಕಂಠ ಸ್ವಾಮಿ, ದಿನ್ನಿ ಪವರ್ ಟಿವಿ, ರಾಯಚೂರು.